ಇತ್ತು ಅಂತ ಕೇಳಿದ್ರೆ, ಯಾರಾದರೂ ಎದುರುಗಡೆ ಹುಟ್ಟಿದ್ರೆ ಅವರು ಬೆಳೀತಾ ಇದ್ರೆ ಅವರಿಂದ ನನಗೆ ತೊಂದರೆ ಇದೆ ಅಂತ ಹೇಳಿ ಕಂಸ ಎಲ್ಲರನ್ನ ಸಂಹಾರ ಮಾಡ್ತಾ ಹೊರಟಿದ್ದ. ಆದರೆ ಶ್ರೀಕೃಷ್ಣನನ್ನ ಸಂಹಾರ ಮಾಡಲಿಕ್ಕೆ ಆ ಕಂಸನಿಂದ ಸಾಧ್ಯ ಆಗಲಿಲ್ಲ. ಆ ಶ್ರೀಕೃಷ್ಣ ಯಾರು ಅಂತ ಕೇಳಿದ್ರೆ, ಶ್ರೀಕೃಷ್ಣನ ಆಶೀರ್ವಾದವನ್ನ ಪಡೆದುಕೊಂಡಂತವ್ರು ಯಾರು ಅಂತ ಕೇಳಿದ್ರೆ ಉಮೇಶ್ ಜಾಧವ್ ಅವರಿದ್ದಾರೆ. ಆ ಶ್ರೀಕೃಷ್ಣನಿಗೆ ದೈವವೇ ಅವನಿಗೆ ಆಯುಷ್ಯ ಕೊಟ್ಟ ಹಾಗೆ ಇವತ್ತೂ ಕೂಡ ಉಮೇಶ್ ಜಾಧವ್ ಅವರಿಗೆ ದೈವವೇ ಆಶೀರ್ವಾದ ಮಾಡಿರೋದರಿಂದ ಅವರು ಹೊರಗಡೆ ಬಂದಿದ್ದಾರೆ. ದುಷ್ಟ ದುರುಳ ರಾವಣ ಈ ದೇಶದ ಸಂಸ್ಕೃತಿಯನ್ನ ಒಪ್ಪಿಕೊಳ್ಳದೇ ಇರುವಂತಹವನು, ದೇವರುಗಳನ್ನ ಅಂದ್ರೆ ನವಗ್ರಹಗಳನ್ನ ತನ್ನ ಸಿಂಹಾಸನಕ್ಕೆ ಹತ್ತಲಿಕ್ಕೆ ಮೆಟ್ಟಿಲುಗಳನ್ನ ಮಾಡಿಕೊಂಡುವಂತಹ ದುಷ್ಟ ರಾವಣನ ಸಂಹಾರ ಆಯಿತು. ಯಾರಿಂದ? ಅದು ರಾಮನಿಂದ. ಆ ದುಷ್ಟ ರಾವಣನ ಆಸ್ಥಾನದಲ್ಲಿರುವಂತವರು ಅವರ ಸಹೋದರ ವಿಭೂಷಣ ಅಧರ್ಮವನ್ನ ನೋಡದೇನೆ ನಾನು ಇಲ್ಲಿದ್ರೆ ಅಧರ್ಮ ಕೆಲಸಗಳನ್ನ ಮಾಡಬೇಕಾಗುತ್ತೆ ಅಂತ ಹೇಳಿ ರಾಮನ ಸ್ನೇಹವನ್ನ ಬೆಳೆಸಿ ರಾಮನ ಒಂದು ಶಕ್ತಿಯನ್ನ ಬಲಪಡಿಸಿ ದುಷ್ಟ ರಾವಣನನ್ನ ಕೊಂದ್ರಲ್ಲ. ಆ ಮೂಲಕ ಲಂಕಾಕ್ಕೆ ಪಟ್ಟಾಭಿಷೇಕ ವಿಭೂಷಣ ಮಾಡ್ಕೊಂಡಲ್ಲ. ಅದೇ ರೀತಿ ನಾವು ಉಮೇಶ್ ಜಾಧವ್ ಅವರಿಗೆ ಒಂದು ಧಾರ್ಮಿಕ ಹಿನ್ನೆಲೆಯಲ್ಲಿ ಪಟ್ಟಾಭಿಷೇಕ ಮಾಡಲಿಕ್ಕೆ ನಾವು ರೆಡಿ ಆಗೋಣ ಅನ್ನುವಂತ ಸಂದೇಶವನ್ನ ಇವತ್ತು ಕೊಡ್ತಾ, ಉಮೇಶ್ ಜಾಧವ್ ಅವರು ರೇವು ನಾಯಕರವರು ಹಳೆ ಮಾವ ಇದ್ದಂಗೆ ಕಾಣಿಸುತ್ತೆ. ಅವ್ರು ಮಾತಾಡ್ಬೇಕಾದ್ರೆ ಮಾಮ ಮಾಮ ಅಂತ ಹೇಳ್ತಾ ಇದ್ರು. ಪಾಪ ರೇವು ನಾಯಕ್ ಅವರು ನಂಬ್ಕೊಂಡಿದ್ದಾರೆ. ರೇವು ನಾಯಕ್ ಅವರಿಗೆ ರಾಜಕೀಯದಿಂದ ಮುಗಿಸುವಂತಹ ಸಂಚು ನಡೀತು. ದಯವಿಟ್ಟು ರೇವು ನಾಯಕ್ ಅವರೇ, ನೀವು ನಂಬ್ಕೊಳ್ಬೇಡಿ. ಆ ಪಕ್ಷದಲ್ಲಿ ಕೆಲವೊಬ್ರು ಇದ್ದಾರೆ, ನಿಮ್ಮನ್ನಿಸ್ತಾ ಅಲ್ಲ, ನಿಮ್ಮಂತ ಅನೇಕ ರಾಜ್ಯ ಮಟ್ಟದ ನಾಯಕರನ್ನ ಮುಗಿಸಿದ್ದಾರೆ. ಬೆಳಿಗ್ಗೆ ನಮ್ಮನ್ನ ಪಕ್ಷಕ್ಕೆ ಸೇರಿಸ್ಕೊಂಡಿದ್ದಾರೆ, ಮಧ್ಯಾಹ್ನ ಕುತ್ತಿಗೆ ಹಿಸಿಕಿ ಸಾಯಿಸಿದ್ದಾರೆ. ಅದು ಯಾರು ಅಂತ ನಿಮಗೆ ಗೊತ್ತಿದೆ. ಅದಕ್ಕೋಸ್ಕರ ನಿಮಗೂ ಕೂಡ ತುಳಿಲಿಕ್ಕೆ ಪ್ರಯತ್ನ ಮಾಡುವಂತವ್ರು ಬಹಳ ದಿನ ಇರಲ್ಲ. ಬಹುತ್ ಗೈಯೆ ಹೇ ತೋಡಿ ರಹಿ ಹೇ, ತೋಡಿ भी अब जा रही है, जाने जाने वक्त ಏ ಜಮಾನ ಯಾದ ರಕ್ನ ಐಸಾ ಕಾಮ್ ಇಸ್ ಬಾರ್ ಆಪ್ ಕರ್ನ ಅನ್ನುವಂತ ಸಂದೇಶವನ್ನ ಈ ಮಠಾಧೀಶರ ಮುಖಾಂತರ ನಾನು ಕೊಡ್ತಾ ಇದ್ದೀನಿ. ನಮ್ಮಲ್ಲಿ ಜಗಳಗಳಿಂದ, ನಮ್ಮಲ್ಲಿರುವಂತಹ ಒಗ್ಗಟ್ಟಿನ ಕೊರತೆಯಿಂದ ಇವತ್ತು ಎದುರುಗಡೆ ಇರುವಂತಹ ಶತ್ರುಗಳು ಲಾಭ ತಗೊಳ್ತಾ ಇದ್ದಾರೆ. ಅದಕ್ಕೋಸ್ಕರ ಜಯಘೋಷ ಮಾಡಬೇಕು. ಭಾರತ್ ಮಾತಾ ಕಿ, ಗಂಗಾ ಮಾತಾ ಕಿ, ಗೋ ಮಾತಾ ಕಿ, ಪವನ ಪುತ್ರ ಹನುಮಾನ್ की, संत ले सेवालाल महाराज की, सब संतों के हर हर महादेव. ಪವಿತ್ರವಾಗಿರುವ ಸೋನಾಲ್ಗಿರಿಯ ಕ್ಷೇತ್ರದ 501 ಶಿವಲಿಂಗ ಸ್ಥಾಪನೆಯ ನಿಮಿತ್ತವಾಗಿ ಏರ್ಪಡಿಸಿದಂಥ ಈ ಧರ್ಮಸಭೆಯ ದಿವ್ಯ ಸಾನ್ನಿಧ್ಯ ವಹಿಸಿದ ಪರಮ ಪೂಜ್ಯ ಹುಣಸೂರಿನ ಶ್ರೀಗಳನ್ನ ಮೊದಲು ಮಾಡಿಕೊಂಡು ವೇದಿಕೆ ಮೇಲಿರುವ ಅಧಿಪತಿ ಪರ್ವತಲಿಂಗ ಮಹಾಸ್ವಾಮಿಗಳಲ್ಲಿಯೂ ಕೂಡ ಅನಂತ ವಂದನೆಗಳನ್ನ ಸಲ್ಲಿಸ್ತಾ, ಈ ವೇದಿಕೆ ಮೇಲೆ ಉಪಸ್ಥಿತರಿರುವ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಉಮೇಶ್ ಜಾಧವ್ ಅವರೇ, ರೇವು ನಾಯಕ್ ಬೆಳಮಗಿ ಅವರೇ, ಮಾಜಿ ಶಾಸಕರಾದ ವಿಶ್ವನಾಥ್ ಪಾಟೀಲ್ ಹೆಬ್ಬಾಳ್ರವರೇ, ಇಲ್ಲಿ ನೆರೆದಂಥ ಎಲ್ಲ ರಾಜಕೀಯ ಧುರೀಣರೇ, ಪತ್ರಕರ್ತ ಮಿತ್ರರೇ, ಮಾತೆಯರೇ, ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಒಂದು ಮಾತನ್ನ ಹೇಳಬೇಕು ಅಂತ ಅನ್ನಿಸ್ತಾ ಇದೆ. ಉಮೇಶ್ ಜಾಧವ್ ಅವರು ನಾಳೆ ಬಿಜೆಪಿಗೆ ಸೇರ್ಪಡೆ ಆಗೋರಿದ್ದಾರೆ. ನೀವೆಲ್ಲ ಕಡೆ ಗಮನಿಸಿರಬಹುದು, ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕಾರ್ಯಕ್ರಮದಲ್ಲಿ ಮೋದಿಯವರ ಭಾಷಣವನ್ನೇ ಆಲಿಸುವುದಕ್ಕೋಸ್ಕರ ಸಾಕಷ್ಟು ಜನ ಕೂತ್ಕೊಂಡಿರ್ತಾರೆ. ಯಾವಾಗ ಮೋದಿಯವರ ಖಾಲಿ ಆಗ್ತಾರೆ,
ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಉಮೇಶ್ ಜಾಧವ್ ಅವರು ಇನ್ನೂ ಬಿಜೆಪಿ ಸೇರ್ಪಡೆನೇ ಆಗಿಲ್ಲ. ಆದರೆ ಇವತ್ತಿನ ಭಾಷಣ ಅವ್ರದ್ದು ಹೇಗಿತ್ತು ಅಂತ ಕೇಳಿದ್ರೆ, ಮೋದಿ ಅವರ ಸಮಬಲವಾಗಿ ಅವರ ಭಾಷಣ ಇತ್ತು. ಈ ದೇಶದ ಕುರಿತು, ಶತ್ರು ರಾಷ್ಟ್ರ ಪಾಕಿಸ್ತಾನದ ಕುರಿತು ಆಡಿರುವಂತ 2 ಮಾತುಗಳು ಈ ಸಭೆಯಲ್ಲಿರುವಂತಹ ತಮ್ಮೆಲ್ಲರಿಗೂ ಕೂಡ ವಿದ್ಯುತ್ ಸಂಚಲನ ಉಂಟು ಮಾಡಿದೆ ಅಂತ ನನಗನ್ನಿಸ್ತಾ ಇದೆ. ನಿಜಕ್ಕೂ ಕೂಡ ಇಂತಹ ಯೋಗ್ಯತೆ ಉಳ್ಳುವ ರಾಜಕಾರಣಿಗಳು ನಮ್ಮ ದೇಶಕ್ಕೆ ಅವಶ್ಯಕತೆ ಇದೆ. ಇಂತಹ ಪವಿತ್ರ ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯ ವ್ಯಕ್ತಿಗಳು ಪಾಲ್ಗೊಂಡಿದ್ದಾರೆ, ತಮ್ಮ ತಮ್ಮ ವಿಚಾರಗಳನ್ನು ಪ್ರಸ್ತುತಪಡಿಸಿದ್ದಾರೆ. ಈ ಕ್ಷೇತ್ರವನ್ನು ನೋಡಿಕೊಂಡಾಗ ಚಿಣಮಗೇರಿಯ ಪೂಜ್ಯರು ಹೇಳಿದ ಹಾಗೆ ಇದು 2ನೇ ಶ್ರೀಶೈಲ ಅಂತ ನಮಗೆ ಗೋಚರಿಸ್ತಾ ಇದೆ. ಶ್ರೀಶೈಲದಲ್ಲಿ ಮಲ್ಲಿಕಾರ್ಜುನ ಸ್ವಾಮಿಯ ಒಂದು ಲಿಂಗವನ್ನು ಮಾತ್ರ ನಾವು ಕಾಣಬಹುದು. ಆದರೆ ಈ ಪರ್ವತಗಿರಿಯ, ಸೋನಾಲಗಿರಿಯ ಪರ್ವತಲಿಂಗ ಮಹಾಸ್ವಾಮಿಗಳು ಶ್ರೀಶೈಲಕ್ಕಿಂತಲೂ ಹೆಚ್ಚಿನ ರೀತಿಯಲ್ಲಿ 501 ಲಿಂಗಗಳನ್ನು ಸ್ಥಾಪನೆ ಮಾಡಿ ಈ ಭಾಗದ ಜನರಿಗೆ ಶ್ರೀಶೈಲದಕ್ಕೆ ಅವರು ಶ್ರಮಿಸ್ತಾ ಇರುವುದನ್ನು ನೋಡಿದರೆ, ಈ ಭಾಗದ ಯಾವ ಸ್ವಾಮಿಗಳು ಮಾಡದಂತಹ ಘನಕಾರ್ಯವನ್ನ ಅವರು ಮಾಡಿದರೆ ಅದಕ್ಕೋಸ್ಕರ ನಾವು ಅಭಿನಂದನೆಗಳನ್ನು ಸಲ್ಲಿಸಬೇಕಾಗುತ್ತೆ. ಜಲ್ ಜಲ್ ಮೇ ಬಿಂದು ಹೈ, ಕಂಕರ್ ಕಂಕರ್ ಮೇ ಶಂಕರ ಹೈ. ಭಾರತೀಯರಾದಂತಹ ನಾವುಗಳು ಹಿಂದೂ ಸಂಪ್ರದಾಯದಲ್ಲಿ ನಾವು ಮಣ್ಣನ್ನ ದೇವರು ಅಂತ ಪೂಜೆ ಮಾಡಿದವರು, ಕಲ್ಲನ್ನ ದೇವರು ಅಂತ ಪೂಜೆ ಮಾಡಿದವರು. ಮಣ್ಣು ಕಲ್ಲುಗಳನ್ನ ಪೂಜೆ ಮಾಡಿದ್ದರಿಂದಲೇ ಭಾರತ ವಿಶ್ವದಲ್ಲೇ ಜಗದ್ಗುರು ರಾಷ್ಟ್ರ ಅಂತ ಕರ್ಕೊಂಡು ಬರಲಿಕ್ಕೆ ಸಾಧ್ಯ ಆಯ್ತು. ನಮ್ಮ ಭಾರತೀಯ ಸಂಸ್ಕೃತಿ, ನಮ್ಮ ಭಾರತೀಯ ಪರಂಪರೆ ಇವತ್ತು ವಿಶ್ವ ದರ್ಶನವನ್ನ ಮಾಡಿಸಿದವರು ಸ್ವಾಮಿ ವಿವೇಕಾನಂದರನ್ನ ನಾವು ನೆನೆಸ್ಬೇಕಾಗ್ತದೆ. ಸಂತ ಸೇವಾಲಾಲ್ರು ಕೂಡ ಈ ದೇಶದ ಬಡ ಜನತೆಗೋಸ್ಕರ, ಈ ದೇಶದ ದೀನರಿಗೋಸ್ಕರ, ದಲಿತರಿಗೋಸ್ಕರ ಸೇವೆಯನ್ನ ಮಾಡಿ ತಮ್ಮ ಜೀವನವನ್ನ ಈ ಸಮಾಜಕ್ಕೋಸ್ಕರ ತ್ಯಾಗ ಮಾಡಿದ್ರಲ್ಲ, ಅಂತಹ ಪರಂಪರೆಯಲ್ಲಿ ಇವತ್ತು ಇಂತಹ ಒಂದು ಭವ್ಯವಾಗಿರುವಂತಹ ಧರ್ಮ ಸಂದೇಶದ ಕಾರ್ಯಕ್ರಮ ನಡೀತಾ ಇರೋದು ನಮಗೆಲ್ಲರಿಗೂ ಕೂಡ ಅತಿ ಸಂತೋಷವಾಗ್ತಾ ಇದೆ. ಈಗಾಗಲೇ ತಮಗೆಲ್ಲ ಬಹಳ ಹಸಿವಾಗಿದೆ. ಗಾದೆ ಮಾತಿದೆ, ಹಸಿದವರ ಮುಂದೆ ಭಾಷಣ ಮಾಡಬಾರ್ದು, ಸಭಾಕ್ಕೆ ಅಧ್ಯಕ್ಷರಾಗಬಾರ್ದು. ಹಸಿದವರ ಮುಂದೆ ನಾವು ಭಾಷಣ ಮಾಡ್ಕೊತ ನಿಂತ್ರೆ